ಕೆಲಸಗಳನ್ನು ಅಥವಾ ಒಂದು ಕಾಂಗ್ರೆಸ್ಸನ್ನು ಬೆಳೆಸುವಲ್ಲಿ ಯಶಸ್ವಿ ಆಗ್ತಾಯಿದ್ದಾರೆ. ಅಥವಾ ಕಾಂಗ್ರೆಸ್ನಲ್ಲಿ ಏನಪ್ಪ ಅಂತಂದ್ರೆ ಒಳ್ಳೆಯ ಹೆಸರು ತರುವಂಥ ವ್ಯಕ್ತಿ ಯಾರು ಮತ್ತು OBC ನಾಯಕರಪ್ಪ ಅಂದರೆ ತಮ್ಮ ತಾವು ಉಳಿಸ್ಕೊಂಡಿದ್ದರಿಂದಾಗೆ ಸಹಜವಾಗಿ ರಾಷ್ಟ್ರ ಮಟ್ಟದಲ್ಲೂ ಇವರು ಐಡೆಂಟಿಫಿಕೇಷನ್ ಆಗುವುದರಿಂದಾಗಿ ಸಡನ್ನಾಗಿ ಕಿತ್ತು ಹಾಕುವಂಥದ್ದು ಅದು ಬದಲಾಯಿಸುವಂಥ ಶಕ್ತಿ ಇವತ್ತು ರಾಹುಲ್ ಗಾಂಧಿಯವ್ರಿಗೂ ಇಲ್ಲ. ಯಾಕೆ ಇನ್ನೊಂದು ಮಾತಿಲ್ಲಿ ಗಮನಿಸಬೇಕಾಗಿದ್ದು, ರಾಹುಲ್ ಗಾಂಧಿಯವರು ಇಂದಿರಾ ಗಾಂಧಿಯವರು ಅಲ್ಲ. ಅವ್ರ ಮೊಮ್ಮಗ ಇರಬೇಕು, ಮರಿಮಗ ಇರಬೇಕು, ಆ ಮತ್ತು ಬೇರೆ. ಆದ್ರೆ ಇಂದಿರಾ ಗಾಂಧಿಯವ್ರನ್ನ ಯಾವತ್ತು ಅವ್ರು ಡಿಸಿಷನ್ ತೊಗೊಳ್ತಿದ್ದಾರೆ ಆ ಡಿಸಿಷನ್ ಇವ್ರಿಗೆ ತೊಗೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಅದ. ಯಾಕಂದರೆ ಇಂದಿರಾ ಗಾಂಧಿಯವ್ರಿಗೆ ಹಿಂದೆ ದೊಡ್ಡ ಪಕ್ಷ ಇತ್ತು, ಒಂದು ಇತಿಹಾಸ ಇತ್ತು. ಇದು ದೊಡ್ಡ ಪಕ್ಷದ, ಆದ್ರೆ ಆವತ್ತಿದ್ದಂಥ ಬಲಿಷ್ಠತೆ ಇವತ್ತಿಲ್ಲ. ಈಗಷ್ಟು ಮತ್ತೆ ಚೇತರಿಸ್ಕೊಳ್ತಾ ಇದ್ದೆವು. ಈಗ ಹಲವು ಸಲ ಹೇಳಿದ್ದೀನಿ ಈ ಮಾತನ್ನು. ಯಾಕಪ್ಪ ಅಂದ್ರೆ ಚೇತರಿಸ್ಕೊಳ್ಳೋದ್ರೆ ಸುದ್ದಿಗೆಲ್ಲ ಚೆಲ್ಲಿಲ್ಲ. ಯಾಕಂದ್ರೆ ಆಲ್ರೆಡಿ ಈ ನಮ್ಮ ಕಾಂಗ್ರೆಸ್ ತನ್ನ ಆಡಳಿತದ ಸ್ವರ್ಗದ ದಿನಗಳು ಅಂತೀವಿ ನಾವು, ಪ್ಯಾರಡೈಸ್ ಅಂತೇಳಿ, ಆ ದಿನಗಳನ್ನು ಕಳ್ಕೊಂಡದ ಇವತ್ತು ಮತ್ತೆ ಅದನ್ನು ಪಡ್ಕೋಬೇಕಾಗಿದೆ. ಆ ದಿಶೆಯಲ್ಲಿ ಇರಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ತೆಗೆದು ಹಾಕುವಂಥ ಹುಚ್ಚ ಸಾಹಸನ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ನಮ್ಮ ಏನಪ್ಪ DK ಅವ್ರಿಗೇನು ತಿಳಿ ಹೇಳುವಂಥ ಒಂದಿಷ್ಟೇನೋ ಅಲ್ಲಿ ಅನುಕೂಲತೆಗಳಿದ್ದಾವೆ ಈ ಹೈಕಮಾಂಡದಲ್ಲ. ಯಾಕಂದ್ರೆ ನಮ್ಮವ್ರು ಬಿಡಪ್ಪ ಇಲ್ಲಿ ಎಲ್ಲಿ ಹೋಗುವುದಿಲ್ಲ ಅನ್ನುವಂಥದ್ದು. ಜೊತೆಗೆ DK ಅವರಿಂದ ಅನೇಕ ಆರೋಪಗಳು ಇರೋದರಿಂದಾಗಿ ಸಿಬಿಐ ಏನು ಬಿಡ್ರಿ ಇವತ್ತು ಹೇಳಿದ್ರೆ ನಮ್ಮ ಏನಪ್ಪ ಅಂತಂದ್ರೆ ಮೋದಿಯವ್ರು ಹೇಳಿದ್ರೆ ಬಂದು ಆಗ್ತಾವೆ. ಬಟ್ ಆದರೆ ಲೈಫಲ್ಲಿ ಭಾಳ ಇಲ್ಲ ಅನ್ನೋದು ಸ್ವತಃ DK ಅವ್ರಿಗೆ ಗೊತ್ತಿದ್ಕೊಳ್ಳೋಣ. ಅವರು ಪೂರ್ಣಾವಧಿ ಸಿದ್ದರಾಮಯ್ಯ ಇರ್ತಾರೆ, ನಂತರ ನಮ್ಮದೈತಪ್ಪ ಅನ್ನುವಂಥ ಮೆಸೇಜು ಇಲ್ಲಿ ಕೊಡೋ ಪ್ರಯತ್ನ ಮಾಡ್ಯಾರ. ಹೀಗಾಗಿ ನಾವು ಮೀಡಿಯಾದವರು ಅನಗತ್ಯ ಅದನ್ನು ಎಳದ ಏನಂತಲ್ಲ ಒಂದು ಜಗ್ಗು ಅಂತ ಕೆಲಸ ಆಗಬಾರ್ದು. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿಕೊಳ್ಳಾರ್ದ ಇನ್ನೂ ಕಾಂಗ್ರೆಸ್ ಮಾಡಲಾರ್ದ ಕೆಲಸ ಏನಿದೆ ಒಂದು. ಜೊತೆಗೆ ಈ ಮುಂದಿನ ದಿನದಲ್ಲ BJP ತಾನು ಅಧಿಕಾರ ಬರಬೇಕಾದ್ರೆ ಏನು ಮಾಡಬೇಕಾಗ್ಯದ, ತನ್ನ ಪಕ್ಷದಲ್ಲಿ ತೋರಿಸ್ಕೊಂಡು ತಿದ್ದುಕೊಂಡು ಹೋಗ್ಬೇಕಾಗ್ಯದ. ಜೊತೆಗೆ ಮೀಡಿಯಾ ಅಂತ ಇದನ್ನು ಕೆಲಸ ಮಾಡಲಿಕ್ಕೆ ಇರ್ತದೆ ರೀ. ಅವ್ರಿಗಂತ ಒಂದು ಡೈರೆಕ್ಷನ್ ಇರ್ತದೋ ಏನಿರ್ತದೋ ಮಾಡ್ತಾರೆ ಕೆಲವೊಂದಿಷ್ಟು. ಎಲ್ಲರಿಗೂ ಅಲ್ಲ ಇದು. ಎಲ್ಲರೂ